ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸೆಲೆಬ್ರಿಟಿ ಅದಕ್ಕೆ ಮಾತಾಡ್ತಾ ಇರೋದು. ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂದರೆ, ಮೇಯ್ನು ಬಡವರಾಗಿ ಹುಟ್ಟಬಾರ್ದು. ಮತ್ತು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಹಿಂಗೆ ಒಂದು 4-5 ದಿನದಿಂದ ಒಂದು ವಿಡಿಯೋ ವೈರಲ್ ಆಯಿತು. ಅದು ಈ ಮಂಜೇಶ್ ಅಂತ ಇದ್ದಾರೆ, ಪ್ರಜಾಶಕ್ತಿ ಅಂತ ಒಂದು ಇದು ಮಾಡ್ಕೊಂಡು ಅವರು ವಿಡಿಯೋಗಳು ಮಾಡ್ತಾಯಿದ್ದಾರೆ. ಒಂದು ಹೆಣ್ಮಗು ಬಿಡದಿ ಹತ್ರ ಒಂದು ಊರಲ್ಲಿ ಹೆಣ್ಮಗುಗೆ ಅತ್ಯಾಚಾರ ಆಗಿದೆ. ಈ ಅತ್ಯಾಚಾರ ಬಗ್ಗೆ ನಾವು ವಿಡಿಯೋ ಮಾಡೋದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದೇ ಈ ಟಿ ವಿಯವರು ಎಲ್ಲೋದ್ರು, ಪ್ರೆಸ್ ಅವರು ಎಲ್ಲೋದ್ರು, ದೊಡ್ಡ ಫಸ್ಟ್ ಹೇಳೋಣ ನಿಮಗೆ, ಹುಡುಗರಾಗ್ಬಿಟ್ಟು ಕೆಳಗಡೆ ಜಾತಿಯಾಗಿ ಬದುಕಿರೋದು ತಪ್ಪು ಅನ್ನೋದು ನಾನು ನಿಮ್ಗೆ ಹೇಳೋದಲ್ಲ. ಇದಕ್ಕೋಸ್ಕರ ಯಾಕೆ ಅಂದರೆ, ಈಗ ಒಂದು ರಾಜಕಾರಣಿ ಮಕ್ಕಳು, ಇಲ್ಲ ದುಡ್ಡಿರೋರ ಮಕ್ಕಳು, ಇಲ್ಲ ಯಾರ ಪೊಲಿಟಿಷಿಯನ್ ಯಾರೋ ತುಂಬ ಇರೋರು ದೊಡ್ಡವಂಥವ್ರ ಮಕ್ಕಳು ಆಗಿದ್ದರೆ ಈ ವಿಷಯನ ಹೆಂಗೆ ಟಿ ವಿ ಚಾನಲ್ ಅವರು ಹಬ್ಬಿಸಿರೋರು ಅಂದರೆ, ಇಡೀ ಇಂಡಿಯಾ ನೋಡಬೇಕಾಗಿತ್ತು. ಇಂಡಿಯಾ ಪಾಕಿಸ್ತಾನ ವಾರ ಹೆಂಗಾಯಿತು ಆ ಲೆಕ್ಕಾಚಾರದಲ್ಲಿ ಎಲ್ಲರೂ ಓಡಿಸ್ಬಿಟ್ಟಿರೋರು. ಇವ್ನು ಹಿಂಗೆ ಮಾಡ್ದಂತ, ಅವ್ನು ಹಂಗೆ ಮಾಡೋದಂತ ಎಲ್ಲ ಕೇಳೋಕ್ಕಾಯ್ತಾರಿಲ್ಲ. ಅದೇ ಬಡವ್ರ ಮಗಳಲ್ವಾ ಈ ಹೆಣ್ಮಗು, ಕುಮಾರಿ ಖುಷಿ ಅನ್ನೋ ಯಾರು ನೋಡ್ತಾರೆ ಸ್ವಾಮಿ? ಟಿ ಆರ್ ಪಿ ಬೇಕಲ್ಲ ಅವ್ರಿಗೆ. ಟಿ ಆರ್ ಪಿ ಇಲ್ಲದೆ ಅವ್ರಿಗೆ ಯಾಕೆ ಯೂಸ್ ಮಾಡ್ಬೇಕು ರೀ ಅನ್ನೋ ಒಂದು ಮೈಂಡ್ ಅವ್ರಿಗೆ. ಯಾಕೆಂದ್ರೆ ಅವ್ರಿಗೆ ಬೇಕಾರೋದೇನು ದುಡ್ಡು, ಟಿ ಆರ್ ಪಿ, ಇವೆರಡೇ. ಅಷ್ಟಿಗೂ ಬೇಡ. ದರ್ಶನ್ ನಮ್ಮ ಡಿ ಬಾಸ್ ಅವರ ವಿಡಿಯೋ ಮಾಡಿದ್ರು. ಅವ್ರು ಹುಚ್ಚ ಯಾಕೆ ಹೋದ್ರು ವಿಡಿಯೋ ಮಾಡಿದ್ರು, ಅವ್ರು ಸಿಗರೇಟ್ಸ್ ಹೋದ್ರು ವಿಡಿಯೋ. ಇದನ್ನೆಲ್ಲ ಮಾಡ್ತಿರಲ್ಲ ಸ್ವಾಮಿ ನೀವು. ನಿಯತ್ತಿನ ನ್ಯೂಸ್ ಚಾನಲ್ಗಳಿಗೆ ನಾನು ಹೇಳ್ತಾ ಇರೋದು, ತುಂಬ ನಿಯತ್ತು. ನಾವು ಇಷ್ಟು ವರ್ಷದಿಂದ ಇದ್ದೀವಿ, ಪಕ್ಕಾ ನ್ಯೂಸ್ ತೋರಿಸ್ತೀವಿ, ಗ್ಯಾರಂಟಿ ನ್ಯೂಸ್ ತೋರಿಸ್ತೀವಿ, ಒರಿಜಿನಲ್ ನ್ಯೂಸ್ ತೋರಿಸ್ತೀವಿ ಅಂತ ಹೇಳ್ತೀರಲ್ಲ. ನೀವು ಒರಿಜಿನಲು ಗ್ಯಾರಂಟಿ ನ್ಯೂಸ್ಗಳು ತೋರಿಸೋರು ಈ ಹೆಣ್ಣುಮಗುಗೆ ಅನ್ಯಾಯ ಆಗಿದೆಯಲ್ಲ, ನಿಮ್ಮ ಚಾನಲ್ಗಳಲ್ಲಿ ಎಷ್ಟು ಸರಿ ಹಾಕಿ ಇದು ಮಾಡಿದ್ದೀರಾ? ನ್ಯಾಯ ಕೊಡಿಸಿದ್ದೀರಾ? ನೀವು ನ್ಯಾಯ ಕೊಡಿಸಿದ್ದೀರಾ? ಇಲ್ಲ. ಅಜಿತ್ ಹನುಮಕ್ಕ ಎಲ್ಲಪ್ಪ, ಬೇರೆ ವಿಷಯಗಳಿಗೆ ಎಷ್ಟೆಷ್ಟೋ ಹೇಳ್ತೀಯ. ಈ ಹೆಣ್ಮಗು ನಿನ್ನ ಅಕ್ಕ ತಂಗಿದಿರಾಗಿ ಬಿಟ್ಬಿಡ್ತಾ ಇದ್ದೇನಪ್ಪ ಅಲ್ವಾ? ಅದು ಹೋಗಿ ಯಾರೋ ಬಿ ಟಿ ವಿಲಿ ಇದ್ದಾರಲ್ಲಕ್ಕ, ಯಾರೋ ನಿಮ್ಮ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ಸಾರಿ. ಅವರು ನೀವು ಅಕ್ಕವರು, ನೀವು ಅಷ್ಟೇ. ಇಲ್ಲೋದ್ರಕ್ಕ, ಇಲ್ಲೋದ್ರಿ ಯಾರಿಗೂ ಯಾಕೆಂದರೆ ಅದು ಬಡವ್ರ ಮನೆ ಮಕ್ಕಳು, ನಿಮ್ಮ ಟಿ ಆರ್ ಪಿ ಓಡಲ್ಲ. ಆ ಒಂದು ಕಾರಣಕ್ಕೆ ನೀವು ಆ ಹೆಣ್ಮಗು ನ್ಯೂಸ್ನ ಹಾಕೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನಿಮ್ಗೆ ಬೇಡದಿರೋ ವಿಷಯ ಅದು. ಇಂಥ ತುಂಬ ಸಿಗ್ತವೆ. ಆ ಒಂದು ಕಾರಣಕ್ಕೆ ಯಾವುದೆಲ್ಲ ಒಂದು ಕಡೆ ಹೆಡ್ಲೈನಲ್ಲಿ ಎಲ್ಲ ಒಂದು ಕಡೆ ಹಾಕ್ತೀರಾ, ಬಿಟ್ಬಿಡ್ತೀರಾ. ಯಾಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಅದರಿಂದ ಟಿ ಆರ್ ಪಿ ಬರಲ್ಲ. ಯಾಕೆ ಅತ್ಯಾಚಾರ ಆಗಿರೋದು ಅಲ್ವಾ? ಇದೇ ಸೌಜನ್ಯ ತಗೊಳ್ರಿ, ಹಾಕಿದ್ರ? ಹಾಕಿಲ್ಲ. ಯಾಕೆ ಹಾಕ್ತೀರಿ? ನಿಮ್ಮನೆ ಮಕ್ಕಳಲ್ವಲ್ಲ. ನಿಮ್ಮನೆ ಮಕ್ಳಿಗಾಗಿದ್ದಿದ್ರೆ ನೀವು ವಿಡಿಯೋ ಹಾಕ್ತಾಯಿದ್ರಿ, ಎಲ್ಲ ಮಾಡ್ತಾಯಿದ್ರಿ. ಯಾಕೆ ನಿಮ್ಮನೆ ಮಕ್ಕಳಲ್ವಲ್ಲ ಸ್ವಾಮಿ? ನಿಮ್ಮ ಅಣ್ಣ ತಮ್ಮದಿರು, ನಿಮ್ಮನೇಲಿ ಹುಟ್ಟಿರೋ ಹೆಣ್ಮಕ್ಳಿಗೆ ಅಕ್ಕ ತಂಗಿದಿರಿಗಾಗಿದ್ದರೆ ನೀವು ಮಾಡ್ತಾಯಿದ್ರಿ. ಇವತ್ತಾಗಿರೋ ನನ್ನ ಮನೆ ಮಗಳು ಅವಳು, ಅರ್ಥ ಆಯ್ತಾ? ಈ ಕರ್ನಾಟಕದಲ್ಲಿ ಹುಟ್ಟಿರೋ ಕನ್ನಡ ಮಕ್ಕಳು ಅಂದರೆ ನನಗೂ ಅಕ್ಕ ತಂಗಿದಿರಿದ್ದಂಗೆ, ನಾನು ಅಣ್ಣ ತಮ್ಮದಿರಿದ್ದಂಗೆ ಅವ್ರಿಗೆ, ಅರ್ಥ ಆಯ್ತಾ? ಆ ಒಂದು ಕಾರಣಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾರೆ. ಯಾಕೆಂದರೆ ಅನ್ಯಾಯ ಆಗಿದೆ ಆ ಮಗುಗೆ, ಹೆಣ್ಮಗುಗೆ. ಅವ್ರ ತಾಯಿ ಹೇಳ್ತಾರೆ, ಬಿಟ್ಟಿದ್ರೆ ಸಾಕಿತ್ತು ಸರ್ ನಮ್ಗೆ. ಅವ್ರು ಯಾರಿಗೆಲ್ಲ ಕಂಪ್ಲೇಂಟ್ ಕೊಡ್ತಾ ಇರ್ಲಿಲ್ಲ. ನನ್ನ ಮಗಳಿಗೆ ರೇಪ್ ಮಾಡಿ ಜೀವಂತಾಗಿ ಬಿಟ್ಟಿದ್ರು. ನನ್ನ ಸಾಯೋವರೆಗೂ ನನ್ನ ಮಗಳಿಗೆ ಹೊಟ್ಟೆ ಉರಿದ ಆ ವಿಡಿಯೋ ಕೇಳೋಕೆ ಆಯ್ತಲ್ಲ. ನನ್ನ ಮಗಳನ್ನ ಅತ್ಯಾಚಾರ ಮಾಡಿ ಬಿಟ್ಬಿಟ್ಟಿದ್ರು ಪರವಾಗಿಲ್ಲ ನೋಡ್ರಿ. ಬಡವ್ರ ಮನೇಲಿ ಇದು ಯಾಕೆ ಹೇಳ್ರಿ? ನನ್ನ ಮಕ್ಕಳು ಜೀವಂತವಾಗಿದ್ದಿದ್ರೆ ಸಾಕು, ನನ್ನ ದುಡ್ಡು ಸಾಕಂತ ಇದೆ ಅಂತ ಆ ತಾಯಿ ಹೇಳ್ತಾರೆ. ಆ ತಾಯಿ ಕಳ್ಳೋದು, ಅದಕ್ಕೆ ಹೇಳ್ತಾರೆ. ಅದೇ ಶ್ರೀಮಂತರಾಗಿರೋ ಏನು ಮಾಡಿರೋರು, ಅಲ್ಲೇ ಏನೋ ಮಾಡಿಬಿಟ್ಟಿರೋರು, ದುಡ್ಡು ಕೊಟ್ಟು ಏನು ಬೇಕಾದ್ರೆ ಮಾಡಿಬಿಟ್ಟಿರೋರು ಅಲ್ವಾ? ಅದು ಬಡವ್ರ ಮನೆ ಮಕ್ಕಳು. ಯಾರು ನ್ಯಾಯ ಕೇಳ್ತಾರೆ? ಯಾಕೆ ಕೇಳ್ತಾರೆ? ಯಾರು ಅಯ್ಯೋ ಹೋದ್ರೆ ಹೋಯ್ತಾರೆ ಬಿಡ್ರಿ. ಅವ್ರಿಗೇನು, ಅವ್ರು ಹೇಗಿದ್ದಾಗ ಆಧಾರ್ ಕಾರ್ಡು ಇರೋಲ್ಲ, ವೋಟರ್ ಐ ಡಿ ಇರೋಲ್ಲ, ಅವ್ರದ್ದೆಲ್ಲ. ಹೋದ್ರೆ ಹೋಯ್ತಾರೆ, ಯೂಸ್ ಇಲ್ದಿರೋರು ಅಲ್ವಾ? ರಾಜಕಾರಣಿಗಳಿಗೆ ಏನು ಬೇಕು? ಓಟ್ ಬೇಕು ಅಲ್ವಾ? ಎಲ್ಲ ಜೀವನ ಸ್ವಾರ್ಥ ಪ್ರಪಂಚ. ಯಾಕೆಂದರೆ ಹೆಣ್ಮಗುಗೆ ನ್ಯಾಯ ಕೊಡ್ಸೋಕ್ಕೆ ಯಾರು ಬಂದವ್ರ? ಟಿ ವಿಯವರು ಯಾರೂ ಬಂದಿಲ್ಲ. ಅವ್ರ ಯೋಗ್ಯತೆ ಬೆಂಕಿ ಹಾಕಂತ ಹೋಗಿಬೇಕು. ಮಾನ್ಗೆಟ್ ನನ್ನ ಮಕ್ಕಳು. ಅದೇ ದರ್ಶನ್ ಮನೆ ಮುಂದೆ ಹೋಯ್ತೀರಾ, ಅವ್ರು ರುಚೆ ಹೋಯ್ದ್ರು ಅನ್ನೋದಕ್ಕೆ. ಇನ್ನೊಬ್ರು ಮನೆ ಮುಂದೆ ಹೋಯ್ತೀರಾ,
ಅಲ್ವಾ? ಬೆಳಗ್ಗೆ ಎದ್ರೆ ರಾಜಕಾರಣಿಗಳ ಮನೆ ಮುಂದೆ ಅಷ್ಟು ಜನ ನಿಂತ್ಕೊಂತೀರಾ, ಕರೆಕ್ಟ್ ತಾನೆ? ರಾಜಕಾರಣಿಗಳ ಮನೆಗಳ ಮುಂದೆ ಅಷ್ಟು ಜನ ನಿಂತ್ಕೊಂತೀರ, ಹೋಗ್ರಯ್ಯ ನ್ಯೂಸ್ ಮಾಡ್ರಯ್ಯ. ಹೆಣ್ಮಗು ನ್ಯೂಸ್ ಮಾಡಿಸ್ಬಿಟ್ಟು ನ್ಯಾಯ ಕೊಡಿಸ್ರಿ. ನಮ್ಮಂಥವ್ರು ಎಷ್ಟು ಜನ ಏನು ಮಾಡೋಕ್ಕಾಗುತ್ತೆ? ನಾವೇನೋ ಇಂಥವ್ರ ಚಾನಲ್ಗಳಲ್ಲ ಸ್ವಾಮಿ, ನಾವು ಸಣ್ಣ ಪುಟ್ಟದವರು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇಷ್ಟೇ ನಮ್ಮದು, ಅರ್ಥ ಆಯ್ತಾ? ಮೊನ್ನೆ ಮಂಜೇಶನ್ ಅವ್ರು ಮಾಡಿರೋದಕ್ಕೆ ಆ ವಿಡಿಯೋ ಗೊತ್ತಾಯ್ತು, ಇಲ್ಲ ಎಲ್ಲಿ ಗೊತ್ತಾಗೋದು, ಯಾರು ಗೊತ್ತಾಗೋದು? ಮುಚ್ಚಿ ಹಾಕ್ಬಿಡ್ತಾ ಇದ್ರು ಅಲ್ಲೇನೆ ಅಲ್ವಾ? ಅವ್ರು 4 ಜನ ಅದೇನೋ ಹೆಣ್ಮಗುಗೆ ಬೆನ್ನು ಮೂಳೆ ಮುರಿದು ಮಚ್ಚಲು ಹೊಡೆದು, ಏನ್ರಿ ಅನ್ಯಾಯ ಇದು ಹೆಣ್ಮಕ್ಳ ಬಗ್ಗೆ? ಅಂಥ ಸೂಳೆ ಮಕ್ಳಿಗೆ ರೋಡಲ್ಲಿ ನಿಲ್ಸಿ ಎನ್ಕೌಂಟ್ರ್ ಮಾಡಬೇಕು. ನೀವು ಕರ್ಕೊಂಡು ಹೋಗ್ಬಿಟ್ಟು ಕೋರ್ಟಿಗೆ ಅರೆಸ್ಟ್ ಮಾಡ್ತೀರಾ, ಕೋರ್ಟಿಗೆ ಕರ್ಕೊಂಡು ಹೋಗ್ತೀರಾ, ಅವ್ರಿಗೇನು ನ್ಯಾಯಾಧೀಶರು ನನ್ನ ತಪ್ಪಾಗಿ ಅನ್ಕೊಂಡ್ಬಿಟ್ರಿ ಅವ್ರಿಗೇನು ಶಿಕ್ಷೆ, ಗಲ್ಲು ಶಿಕ್ಷೆ ಅಂತ ಕೊಡ್ತೀರಾ, ಕರ್ಕೊಂಡೋಗಿ 10 ವರ್ಷ 15 ವರ್ಷ 5 ವರ್ಷ ನಿಕ್ಕಂತೀರಾ, ಗಲ್ಲಿಗೆ ಹಾಕ್ತೀರಾ. ಅದೇನು ಮಾಡಬೇಡ್ರಿ, ಸ್ಪಾಟಲ್ಲಿ ಎನ್ಕೌಂಟ್ರ್ ಮಾಡಿರಿ, ಗೊತ್ತಾಗುತ್ತೆ ಅವ್ರಿಗೆ. ಇನ್ನೊಂದು ಹೆಣ್ಮಗು ಅತ್ಯಾಚಾರ ಆಗ್ಬೇಕಾದ್ರೆ ಭಯ ಬೀಳ್ತಾರೆ, ಯಾರು ಮಾಡಲ್ಲ. ಆಂಧ್ರದಲ್ಲಿ ಐತೆ ನೋಡ್ರಿ, ಆ ಥರ ಮಾಡ್ರಿ. ಇನ್ನೊಂದು ದಿನ ಅತ್ಯಾಚಾರ ಮಾಡ್ಬೇಕಂದ್ರೆ ಯೋಚನೆ ಮಾಡ್ತಾರೆ ಸೂಳೆ ಮಕ್ಕಳು. ಅವ್ರ ಅಕ್ಕ ತಂಗಿ ಜೊತೆ ಹುಟ್ಟಿರಲ್ವ ಯಾರನ್ನು? ಹಾಂ, ಆ ಥರ ಹೇಳೋಕ್ಕಾಯ್ತಲ್ಲ, ಅಷ್ಟು ಬೇಜಾರಾಗುತ್ತೆ, ನೋವಾಗುತ್ತೆ. ಯಾರ ಮನೆ ಹೆಣ್ಮಕ್ಳು ಹಂಗೂ ಅಕ್ಕ ತಂಗಿದಿರಿದ್ದಂಗೆನೆ. ಆ ಹೆಣ್ಮಗು ಬಿದ್ದಿರೋ ನೋಡಿದ್ರೆ, ಚಿಕ್ಕ ಹೆಣ್ಣುಮಗು ಪಾಪ, ಕಿವಿಡಿ ಮೂಗಿ ಬೇರೆ ಸತ್ತು ಬಿದ್ದಿದೆ ಸರ್, ಹೆಣವಾಗಿ ಬಿದ್ದಿದ್ದಾರೆ. ಕೊಲೆ ಆಗಿರೋದ, ಯಾರು ಮಾಡಿರೋದು ಏನ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಕಚ್ಚಡ ಸೂಳೆ ಮಕ್ಳಿಗೆ ನಮ್ಮನ್ನ ಅಲ್ಲಿಂದ ಅಲ್ಲಿಗೆ ಸಾಯಿಸ್ಬೇಕು. ನಾನು ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ಆ ಹೆಣ್ಮಗುಗೆ ನಿಮ್ಮ ಕೈಯಲ್ಲಾಗಿದ್ದಂಗೆ ನೀವು ನ್ಯಾಯ ಕೊಡಿಸಿ ಸರ್, ದಯವಿಟ್ಟು ನಾನು ಹೇಳೋದು. ಯಾಕಂದರೆ ಈ ಹೆಣ್ಮಗು ನ್ಯಾಯ ಕೊಡಬೇಕಂದ್ರೆ ನಿಮ್ಮ ಕಡೆಯಿಂದನೇ. ಇವ್ರಿಗೆ ಹೇಳ್ಬಾರ್ದು, ಅಂಥ ಮುಂಡೆ ಮಕ್ಕಳಿಗೆ ಅವ್ರಿಗೆ ರೋಡಲ್ಲಿ ಎನ್ಕೌಂಟ್ರ್ ಮಾಡಬೇಕು. ಅವ್ರು ಯಾವ ಉದ್ದೇಶಕ್ಕೆ ಆ ಹೆಣ್ಮಗನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದ್ರೆ ಅದನ್ನೇ ರೋಡಲ್ಲಿ ನಿಂತು ಕತ್ತರಿಸಿ ಸರ್ ಅವ್ರ ಮೊಮ್ಮಗನ. ಅವಾಗ ಗೊತ್ತಾಗುತ್ತೆ ಇನ್ನೊಂದು ದಿವಸ ನನ್ನ ಮಕ್ಕಳು ಆ ಕೆಲಸ ಮಾಡಲ್ಲ, ಅವ್ರು ಯಾವನು ಮಾಡಲ್ಲ, ಭಯ ಬೀಳ್ತಾರೆ ಸರ್. ಯಾಕಂದರೆ ಇದು ನನ್ನ ರಿಕ್ವೆಸ್ಟು ಸರ್ ಕೇಳ್ತಾರೆ. ಯಾಕೆಂದರೆ ನಾನು ಮಾಮೂಲಿ ಪಬ್ಲಿಕ್ ಆಗಿ